ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ದೇಹದಲ್ಲಿ ಒಂದು ಕಿಡ್ನಿ ತೆಗೆದ ನಂತರ ಏನಾಗುತ್ತದೆ? ಆಪ್ಷನ್ಸ್: ಎ ಆಯಸ್ಸು ಕುಂಠಿತ, ಬಿ ಬಿಪಿ ಏರುಪೇರು, ಸಿ ತೂಕ ಇಳಿಕೆ, ಡಿ ನರದೌರ್ಬಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಪಿ ಏರುಪೇರು. ದೇಹದಿಂದ ಒಂದು ಕಿಡ್ನಿ ತೆಗೆದ ನಂತರದಲ್ಲಿ ಮತ್ತೊಂದು ಕಿಡ್ನಿ ಹೊರತೆಗೆದ ಕಿಡ್ನಿ ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಇವೆಲ್ಲವೂ ಬಹಳ ಮುಖ್ಯವಾದ ಪ್ರಕ್ರಿಯೆಗಳಾಗಿರುತ್ತವೆ. ಅಂತಹ ವ್ಯಕ್ತಿ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡ ತರುವಾಯ ಆತನಿಗೆ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ಒಂದು ವೇಳೆ ತನ್ನ ಆಹಾರ ಪದ್ಧತಿಯಲ್ಲಿ ಯಾವ ವ್ಯಕ್ತಿ ಹೆಚ್ಚು ಉಪ್ಪಿನ ಅಂಶಕ್ಕೆ ಪ್ರಾಧಾನ್ಯತೆ ಕೊಡುತ್ತಾನೆ ಆತನ ದೇಹಕ್ಕೆ ಪೊಟ್ಯಾಷಿಯಂ ಕೂಡ ಹೆಚ್ಚಾಗಿ ಸೇರುತ್ತದೆ. ಇನ್ನು ಇದರ ಜೊತೆ ಮದ್ಯಪಾನ ಅಥವಾ ಔಷಧಿಗಳನ್ನು ತೆಗೆದುಕೊಂಡರೆ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಆಗ ಆತನ ರಕ್ತದ ಒತ್ತಡದಲ್ಲಿ ಏರುಪೇರು ಕಾಣಿಸುತ್ತದೆ. ದೇಹದಲ್ಲಿ ಪ್ರೋಟೀನ್ ಕಡಿಮೆಯಾಗುವುದು, ವಿಟಮಿನ್ ಮತ್ತು ಖನಿಜಾಂಶಗಳು ಕೂಡ ಕೊರತೆ ಕಾಣುವ ಸಾಧ್ಯತೆ ಇರುತ್ತದೆ. ಎರಡನೇ ಪ್ರಶ್ನೆ, ಉಪ್ಪಿನಕಾಯಿ ನೋಡಿದ ತಕ್ಷಣ ಬಾಯಲ್ಲಿ ನೀರೂರಲು ಕಾರಣವೇನು? ಆಪ್ಷನ್ಸ್: ಎ ಸುವಾಸನೆ, ಬಿ ಬಣ್ಣ, ಸಿ ರುಚಿ ಪ್ರಜ್ಞೆ, ಡಿ ಲಾಲಾರಸಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಕೆಂಪು ಮೆಣಸಿನಕಾಯಿ, ಸಾಸಿವೆ, ಅರಿಶಿನ ಮತ್ತು ಮೆಂತ್ಯ ಈ ಎಲ್ಲ ಮಸಾಲೆಗಳು ರುಚಿಯನ್ನು ಹೆಚ್ಚಿಸುವುದಲ್ಲದೆ ನಮ್ಮ ರುಚಿ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ನಾಲಿಗೆ ಮಸಾಲೆಗಳ ರುಚಿಯನ್ನು ಗುರುತಿಸಿದಾಗ ನಮ್ಮ ಮೆದುಳು ತಕ್ಷಣವೇ ಲಾಲಾರಸವನ್ನು ಉತ್ಪಾದಿಸಲು ಸಂಕೇತವನ್ನು ನೀಡುತ್ತದೆ. ಉಪ್ಪಿನಕಾಯಿಯ ಬಗ್ಗೆ ಯೋಚಿಸಿದ ಕೂಡಲೇ ನಮ್ಮ ಬಾಯಿಯಲ್ಲಿ ನೀರು ಬರಲು ಇದೇ ಕಾರಣ. ನಮ್ಮ ದೇಹವು ವಿಭಿನ್ನ ಅಭಿರುಚಿಗಳಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತದೆ. ಹುಳಿ, ಖಾರವಿರುವ ವಸ್ತುಗಳು ಲಾಲಾರಸ ಗ್ರಂಥಿಗಳನ್ನು ಉತ್ತೇಜಿಸುತ್ತವೆ. ನಿಂಬೆಹಣ್ಣು, ಹುಣಸೆಹಣ್ಣು, ವಿನೆಗರ್ ಮತ್ತು ಮಸಾಲೆಗಳನ್ನು ಹೆಚ್ಚಾಗಿ ಉಪ್ಪಿನಕಾಯಿಗೆ ಸೇರಿಸಲಾಗುತ್ತದೆ. ಇದು ನಮ್ಮ ಲಾಲಾರಸ ಗ್ರಂಥಿಗಳನ್ನು ಸಕ್ರಿಯಗೊಳಿಸುತ್ತದೆ, ಹಾಗಾಗಿ ಬಾಯಲ್ಲಿ ನೀರೂರುವಂತೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಯಾವ ಅಂಗದ ವೈಫಲ್ಯವು ಕಾಮಾಲೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಯಕೃತ್, ಬಿ ಕಿಡ್ನಿ, ಸಿ ಶ್ವಾಸಕೋಶ, ಡಿ ಕರುಳು. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. ನಿಮ್ಮ ಯಕೃತ್ತು ನಿಮ್ಮ ರಕ್ತದಲ್ಲಿ ಬಿಲಿರುಬಿನ್ ರಕ್ತ ಕಣಗಳು ಒಡೆಯುವಾಗ ಉತ್ಪತ್ತಿಯಾಗುವ ಹಳದಿ ಪದಾರ್ಥವನ್ನು ಸಂಸ್ಕರಿಸಲು ಸಾಧ್ಯವಾಗದಿದ್ದಾಗ ಕಾಮಾಲೆ ಉಂಟಾಗುತ್ತದೆ. ಇದು ತುಂಬಾ ಕೆಂಪು ರಕ್ತ ಕಣಗಳ ಸ್ಥಗಿತ ಅಥವಾ ಯಕೃತ್ತಿನ ಗಾಯದಿಂದ ಉಂಟಾಗಬಹುದು. ನಿಮ್ಮ ದೇಹವು ನಿಯಮಿತವಾಗಿ ಹಳೆಯ ಕೆಂಪು ರಕ್ತ ಕಣಗಳನ್ನು ಒಡೆಯುತ್ತದೆ ಮತ್ತು ಅವುಗಳನ್ನು ಹೊಸದರಿಂದ ಬದಲಾಯಿಸುತ್ತದೆ. ಈ ವಿಭಜನೆಯ ಪ್ರಕ್ರಿಯೆಯು ಬಿಲಿರುಬಿನ್ ಅನ್ನು ರೂಪಿಸುತ್ತದೆ. ಸಾಮಾನ್ಯವಾಗಿ ನಿಮ್ಮ ಯಕೃತ್ತು ಬಿಲಿರುಬಿನ್ ಅನ್ನು ಸಂಸ್ಕರಿಸುತ್ತದೆ. ಇದು ಪಿತ್ತರಸದ ಭಾಗವಾಗಿಸುತ್ತದೆ. ನಂತರ ನಿಮ್ಮ ಯಕೃತ್ತು ಪಿತ್ತರಸವನ್ನು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಬಿಡುಗಡೆ ಮಾಡುತ್ತದೆ. ನಿಮ್ಮ ಯಕೃತ್ತು ನಿಮ್ಮ ದೇಹವು ಉತ್ಪಾದಿಸುವ ಎಲ್ಲಾ ಬಿಲಿರುಬಿನ್ ಅನ್ನು ಸಂಸ್ಕರಿಸಲು ಸಾಧ್ಯವಾಗದೇ ಇದ್ದಾಗ ಅಥವಾ ನಿಮ್ಮ ಯಕೃತ್ತು ಬಿಲಿರುಬಿನ್ ಬಿಡುಗಡೆಯಲ್ಲಿ ಸಮಸ್ಯೆಯನ್ನು ಹೊಂದಿದ್ದರೆ ಕಾಮಾಲೆ ಸಂಭವಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಮಹಾವಿಷ್ಣುವಿನ ಎಷ್ಟನೇ ಅವತಾರವಾಗಿ ಶ್ರೀರಾಮನು ಜನಿಸುತ್ತಾನೆ? ಆಪ್ಷನ್ಸ್: ಎ 3, ಬಿ 5, ಸಿ 7, ಡಿ 9. ಸರಿಯಾದ ಉತ್ತರ ಆಪ್ಷನ್ ಸಿ 7. ಶ್ರೀರಾಮನು ಜನಿಸಿದ ದಿನವೆಂದು ಆಚರಿಸಲಾಗುವ ಹಬ್ಬ ರಾಮನವಮಿ. ಅಯೋಧ್ಯೆಯ ರಾಜ ದಶರಥ ಹಾಗೂ ಕೌಸಲ್ಯೆಯ ಪುತ್ರನಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಶ್ರೀರಾಮನು ಜನಿಸುತ್ತಾನೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ಶ್ರೀರಾಮನು ಜನಿಸಿದನು. ಈ ದಿನ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತದೆ. ಶ್ರೀರಾಮನವಮಿಯಂದು ಶ್ರೀರಾಮತತ್ವವು ಎಂದಿಗಿಂತಲೂ 1000 ಪಟ್ಟು ಹೆಚ್ಚು ಭೂಮಿಯಲ್ಲಿ ಕಾರ್ಯನಿರತವಾಗಿರುತ್ತದೆ. ಹೀಗಾಗಿ ಈ ದಿನ ರಾಮನಾಮ ಜಪ, ಶ್ರೀರಾಮನ ಉಪಾಸನೆಗಳನ್ನು ಮಾಡುವುದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ಕೊಲೆಸ್ಟ್ರಾಲ್, ಬಿಪಿಯಂತಹ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ಯಾವ ಆಹಾರ ಪದಾರ್ಥಕ್ಕಿದೆ? ಆಪ್ಷನ್ಸ್: ಎ ಪಾಲಕ್ ಸೊಪ್ಪು, ಬಿ ಹಸಿ ಮೆಣಸಿನಕಾಯಿ, ಸಿ ಹೆಸರುಕಾಳು, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹೆಸರುಕಾಳು.
ಹೆಸರುಕಾಳುಗಳು ಅಗಾಧ ಪ್ರಮಾಣದಲ್ಲಿ ಪೌಷ್ಟಿಕ ಸತ್ವಗಳನ್ನು ಒಳಗೊಂಡಿವೆ. ತನ್ನಲ್ಲಿ ಅಗಾಧ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶದ ಜೊತೆಗೆ ವಿವಿಧ ಬಗೆಯ ಖನಿಜಾಂಶಗಳನ್ನು ಒಳಗೊಂಡಿರುವ ಈ ಕಾಳುಗಳನ್ನು ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹದ ತೂಕ ಇಳಿಸಿಕೊಳ್ಳುವುದರ ಜೊತೆಗೆ ಕೊಲೆಸ್ಟ್ರಾಲ್, ಬಿಪಿಯಂತಹ ಕಾಯಿಲೆಯಿಂದ ಕೂಡ ದೂರವಿರಬಹುದು. ಹೆಸರುಕಾಳಿನಲ್ಲಿ ನಾರಿನಾಂಶ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಅಂಶವಿದ್ದು ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಅವು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲದೆ ಈ ಕಾಳುಗಳಲ್ಲಿ ಕಂಡುಬರುವ ಪೊಟ್ಯಾಷಿಯಂ ರಕ್ತದಲ್ಲಿ ಇರುವ ಅನಗತ್ಯ ಸೋಡಿಯಂ ಅನ್ನು ನಿವಾರಿಸುವುದು ಜೊತೆಗೆ ಕಡಿಮೆ ಪ್ರಮಾಣದ ರಕ್ತದೊತ್ತಡ ಅಥವಾ ಅಧಿಕ ರಕ್ತದೊತ್ತಡದಂತಹ ಯಾವ ಸಮಸ್ಯೆ ಇದ್ದರೂ ಅದನ್ನು ನಿಯಂತ್ರಿಸುತ್ತದೆ. 6ನೇ ಪ್ರಶ್ನೆ, ಭಾರತದಲ್ಲಿ ಗೋಬಿ ಮಂಚೂರಿಯನ್ನು ಪರಿಚಯಿಸಿದ್ದು ಯಾವ ದೇಶದವರು? ಆಪ್ಷನ್ಸ್ ಎ ಇಂಗ್ಲೆಂಡ್, ಬಿ ಚೀನಾ, ಸಿ ಥೈಲ್ಯಾಂಡ್, ಡಿ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಗೋಬಿ ಮಂಚೂರಿಯನ್ನು 1970ರ ದಶಕದಲ್ಲಿ ಮುಂಬೈನಲ್ಲಿ ಚೀನಿ ಮೂಲದ ಭಾರತೀಯ ಅಡುಗೆಯವನಾದ ನೆಲ್ಸನ್ ವಾಂಗ್ ಮುಂಬೈನ ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದಾಗ ಈ ಖಾದ್ಯವನ್ನು ಕಂಡುಹಿಡಿದರು. ಒಂದು ದಿನ ಗ್ರಾಹಕರೊಬ್ಬರು ಹೊಸ ರುಚಿಯ ಖಾದ್ಯವನ್ನು ತಯಾರಿಸುವಂತೆ ಕೇಳಿದಾಗ ವಾಂಗ್ ಚೀನಿ ಅಡುಗೆ ತಂತ್ರಗಳನ್ನು ಭಾರತೀಯ ಅಭಿರುಚಿಗೆ ತಕ್ಕಂತೆ ಮಾರ್ಪಡಿಸಿ ಚಿಕನ್ ಮಂಚೂರಿ ಎಂಬ ಖಾದ್ಯವನ್ನು ರಚಿಸಿದರು. ಇದರಲ್ಲಿ ಚಿಕನ್ ತುಂಡುಗಳನ್ನು ಕಾರ್ನ್ಫ್ಲೋರ್ನಲ್ಲಿ ಲೇಪಿಸಿ ಡೀಪ್ ಫ್ರೈ ಮಾಡಿ ಸೋಯಾ ಸಾಸ್, ವಿನಿಗರ್ ಮತ್ತು ಟೊಮೆಟೊ ಸಾಸ್ನಿಂದ ಮಾಡಿದ ಗಾಢವಾದ ಗ್ರೇವಿಯಲ್ಲಿ ಮಿಶ್ರಣ ಮಾಡಲಾಯಿತು. ಈ ಖಾದ್ಯ ತಕ್ಷಣವೇ ಜನಪ್ರಿಯವಾಯಿತು. 7ನೇ ಪ್ರಶ್ನೆ, ಹಲ್ಲುಗಳಲ್ಲಿ ಜುಮ್ಮೆನಿಸುವ ಭಾವನೆಯು ಉಂಟಾಗಲು ಕಾರಣವೇನು? ಆಪ್ಷನ್ ಎ ಸೂಕ್ಷ್ಮತೆ, ಬಿ ಲಾಲಾರಸ ಕುಂಠಿತ, ಸಿ ನರ ಸಮಸ್ಯೆ, ಡಿ ರಕ್ತ ಸಂಚಾರ ಕುಂಠಿತ. ಸರಿಯಾದ ಉತ್ತರ ಆಪ್ಷನ್ ಎ ಸೂಕ್ಷ್ಮತೆ. ಹಲ್ಲುಗಳಲ್ಲಿ ಜುಮ್ಮೆನಿಸುವಿಕೆಯ ಭಾವನೆಯು ಹಲ್ಲುಗಳ ಸೂಕ್ಷ್ಮತೆಯಿಂದ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ ಹಲ್ಲಿನ ದಂತಕವಚದ ಸವೆತ ಮತ್ತು ನೋವು, ಹಲ್ಲುಗಳ ಬೇರುಗಳ ಸಮಸ್ಯೆಯಿಂದ ಉಂಟಾಗುತ್ತದೆ. ಈ ಸಮಸ್ಯೆಯು ಕೆಲವೊಮ್ಮೆ ಹಲ್ಲು ಕುಳಿ, ಹಲ್ಲು ಒಡೆಯುವಿಕೆ ಅಥವಾ ಬಿರುಕು, ಅಸಮರ್ಪಕ ಭರ್ತಿ ಅಥವಾ ವಸಡು ಕಾಯಿಲೆ ಮುಂತಾದ ಇತರ ಹಲ್ಲಿನ ಸಮಸ್ಯೆಗಳಿಂದಲೂ ಆಗಿರಬಹುದು. 8ನೇ ಪ್ರಶ್ನೆ, ಪ್ರತಿದಿನ ರಾಗಿ ಅಂಬಲಿಯನ್ನು ಕುಡಿಯುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ವೀರ್ಯಾಣು ಕೊರತೆ, ಬಿ ರಕ್ತಹೀನತೆ, ಸಿ ಶುಗರ್, ಡಿ ಬಿಪಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ರಾಗಿ ಅಂಬಲಿಯು ದೇಹಕ್ಕೆ ಉತ್ತಮ ಶಕ್ತಿಯನ್ನು ನೀಡುತ್ತದೆ. ದೇಹಕ್ಕೆ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳನ್ನು ಪಡೆಯಲು ರಾಗಿ ಅಂಬಲಿ ಉತ್ತಮ ಆಯ್ಕೆಯಾಗಿದೆ. ರಾಗಿ ಅಂಬಲಿ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೆದುಳು ಸಕ್ರಿಯವಾಗಿ ಕೆಲಸ ಮಾಡಲು ಸಹಾಯಕವಾಗಿದೆ. ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಕಲಿಕೆಯಲ್ಲಿಯೂ ಹೆಚ್ಚು ಉತ್ಸಾಹದಿಂದ ಭಾಗವಹಿಸುತ್ತಾರೆ. ರಾಗಿ ಅಂಬಲಿ ಸೇವಿಸುವುದರಿಂದ ಬಿಪಿ ಮತ್ತು ಸಕ್ಕರೆ ನಿಯಂತ್ರಣಕ್ಕೆ ಬರುತ್ತದೆ. ನಿಯಮಿತವಾಗಿ ರಾಗಿ ಅಂಬಲಿಯನ್ನು ಕುಡಿಯುತ್ತಿದ್ದರೆ ಪುರುಷರಲ್ಲಿ ವೀರ್ಯ ಹೆಚ್ಚಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಸಾಮಾನ್ಯ ಉಪಹಾರದ ಬದಲು ರಾಗಿ ಅಂಬಲಿ ಕುಡಿಯುವುದರಿಂದ ದಿನವಿಡೀ ನಿಮ್ಮನ್ನು ಸಕ್ರಿಯವಾಗಿರಿಸಿಕೊಳ್ಳಬಹುದು. ರಾಗಿ ಅಂಬಲಿ ನೈಸರ್ಗಿಕ ಕಬ್ಬಿಣದ ಸಮೃದ್ಧ ಮೂಲವಾಗಿದೆ. ಇದು ರಕ್ತಹೀನತೆ ಮತ್ತು ಕಡಿಮೆ ಹಿಮೋಗ್ಲೋಬಿನ್ ಮಟ್ಟವನ್ನು ಹೊಂದಿರುವವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ರಾಗಿ ಅಂಬಲಿ ವಿಟಮಿನ್ ಸಿ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ರಕ್ತಕ್ಕೆ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಸುಗಮಗೊಳಿಸುತ್ತದೆ. 9ನೇ ಪ್ರಶ್ನೆ, ಭೂಮಿಯ ಮೇಲೆ ಯಾವ ತರಕಾರಿಯನ್ನು ಮೊದಲು ಬೆಳೆಯಲಾಯಿತು? ಆಪ್ಷನ್ಸ್ ಎ ಗೆಣಸು, ಬಿ ಕುಂಬಳಕಾಯಿ, ಸಿ ಬಟಾಣಿ, ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಟಾಣಿ. ಕೃಷಿ ಇತಿಹಾಸದಲ್ಲಿ ಬಟಾಣಿಗಳು ವಿಶೇಷ ಸ್ಥಾನವನ್ನು ಹೊಂದಿವೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಬಟಾಣಿಗಳು ಮಾನವರು ಪಳಗಿಸಿದ ಮೊದಲ ಸಸ್ಯಗಳಲ್ಲಿ ಸೇರಿವೆ. ಸಮೀಪದ ಪೂರ್ವದಲ್ಲಿನ ಪುರಾತತ್ವ ಶಾಸ್ತ್ರದ ಸ್ಥಳಗಳಿಂದ ಪಡೆದ ಸಂಶೋಧನೆಗಳು ಬಟಾಣಿಗಳನ್ನು 8,000ದಿಂದ 9,000 ವರ್ಷಗಳ ಹಿಂದೆಯೇ ಬೆಳೆಸಲಾಗುತ್ತಿತ್ತು ಎಂದು ಸೂಚಿಸುತ್ತವೆ. 10ನೇ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ತಾಮ್ರದ ನಿಕ್ಷೇಪ ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಜಾಂಬಿಯಾ, ಬಿ ತೈವಾನ್, ಸಿ ಮೆಕ್ಸಿಕೋ, ಡಿ ಕೊಲಂಬಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಜಾಂಬಿಯಾ. ವಿಶ್ವದಲ್ಲಿಯೇ ಅತಿ ಹೆಚ್ಚು ತಾಮ್ರದ ನಿಕ್ಷೇಪ ಹೊಂದಿರುವ ದೇಶ ಎಂದರೆ ಅದು ಜಾಂಬಿಯಾ. ಈ ದೇಶವನ್ನು ಕಂಟ್ರಿ ಆಫ್ ಕಾಪರ್ ಎಂದು ಕರೆಯುತ್ತಾರೆ, ಅಂದರೆ ತಾಮ್ರದ ತವರೂರು ಎಂದು. ಕಾರಣ ಈ ದೇಶದಲ್ಲಿ ಅಪಾರವಾದ ತಾಮ್ರದ ನಿಕ್ಷೇಪವಿದೆ. ಕಾಪರ್ ಮೈನಿಂಗ್ ಕಾಪರ್ ಬೆಲ್ಟ್ ಪ್ರಾವಿನ್ಸ್ನಲ್ಲಿ ವಿಶ್ವದ ದೇಶಗಳಲ್ಲಿ ಮೊದಲ ಸಾಲಿನಲ್ಲಿ ಬಂದು ನಿಲ್ಲುತ್ತದೆ. ಇದರ ಇತಿಹಾಸ ಮತ್ತು ಅಭಿವೃದ್ಧಿ ಇದೇ ತಾಮ್ರದ ನಿಕ್ಷೇಪದಿಂದ ಗುರುತಿಸಲಾಗಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.